9 ಜನ ಪೊಲೀಸ್ ಅಧಿಕಾರಿಗಳಿಗೆ ಮರಣದಂಡನೆ. ಏನಿದು ತಮಿಳುನಾಡನ್ನೇ ಬೆಚ್ಚಿ ಬೀಳಿಸಿರುವಂಥ ಒಂದು ಪ್ರಕರಣ. 2020ರಲ್ಲಿ ತಮಿಳುನಾಡಿನ ತೂತುಕುಡಿ ಜಿಲ್ಲೆಯ ಸಾತನ್ಕುಳಂನಲ್ಲಿ ಒಂದು ತಂದೆ ಮತ್ತು ಮಗನ ಸಾವಿನ ಪ್ರಕರಣ ಏನಿದೆ ಅದಕ್ಕಾಗಿ ಮದುರೈನ ಸ್ಪೆಷಲ್ ಕೋರ್ಟು 9 ಜನ ಪೊಲೀಸರಿಗೆ ಮರಣದಂಡನೆಯನ್ನು ನೀಡಿದೆ. ಈ ಕೃತ್ಯವನ್ನು ಅಪರೂಪದ ಪ್ರಕರಣ ಅಂತೇಳಿ ತಿಳಿದು ಕೋರ್ಟ್ 9 ಜನ ಪೊಲೀಸರಿಗೆ ಒಂದು ಮರಣದಂಡನೆ ಶಿಕ್ಷೆನ ವಿಧಿಸಿದೆ. ಈ ಪ್ರಕರಣವು ಕಸ್ಟಡಿ ಹಿಂಸಾಚಾರದ ಸ್ಪಷ್ಟ ನಿದರ್ಶನವಾಗಿದೆ ಅಂತೇಳಿ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ತಂದೆ ಮತ್ತು ಮಗನ ಮೇಲೆ ಕ್ರೂರವಾಗಿ ಹಲ್ಲೆ ಮಾಡಲಾಗಿದೆ ಅಂತೇಳಿ ಸ್ಪಷ್ಟ ಸಾಕ್ಷಿಗಳು ಸಿಕ್ಕಿವೆ. ಆ ಸ್ಟೇಷನ್ನಿನ ಇನ್ಸ್ಪೆಕ್ಟರ್ ಏನಿರ್ತಾರೆ ಈ ಹಲ್ಲೆ ಮಾಡೋದಕ್ಕೆ ಪ್ರಚೋದನೆಯನ್ನು ನೀಡಿರ್ತಾರೆ ಅನ್ನೋದು ತನಿಖೆ ವೇಳೆ ತಿಳಿದು ಬಂದಿದೆ. ಜೊತೆಯಲ್ಲಿದ್ದ ಈ ತರಹ ಸಿಬ್ಬಂದಿಗಳು ಸಹ ಈ ಹಲ್ಲೆಯಲ್ಲಿ ಪಾಲ್ಗೊಂಡಿದ್ರು ಅಂತೇಳಿ ತನಿಖೆಯಿಂದ ತಿಳಿದು ಬಂದಿದೆ. ಘಟನೆ ನಡೆದ ಮೇಲೆ ಆ ಪೊಲೀಸರು ಈ ಘಟನೆಯನ್ನು ಮುಚ್ಚಾಕೋಗೋಕ್ಕೆ ಸುಳ್ಳು ಪ್ರಕರಣಗಳು ಮತ್ತು ಈ ಥರ ಸುಳ್ಳು ಮಾಹಿತಿಗಳನ್ನ ಸೃಷ್ಟಿಸಿದ್ರು ಅಂತೇಳಿ ತನಿಖೆಯಿಂದ ತಿಳಿದು ಬಂದಿದೆ. ಕೇವಲ ಕೋವಿಡ್ ನಿಯಮನ ಉಲ್ಲಂಘನೆ ಮಾಡಿರೋ ಒಂದು ಚಿಕ್ಕ ಕಾರಣ ಇಟ್ಕೊಂಡು ಈ ರೀತಿ ಘಟನೆಯನ್ನು ನಡೆಸೋದು ಯಾವ ರೀತಿ ಸರಿ ನೀವೇ ಹೇಳಿ. ಈ ಪ್ರಕರಣನ ತನಿಖೆ ಮಾಡಿದಂಥ ಕೇಂದ್ರ ತನಿಖಾ ದಳದ ಅಧಿಕಾರಿಗಳು ವರದಿನ ಏನು ನೀಡ್ತಾರೆ ಅಂದರೆ ಆ ಸ್ಟೇಷನ್ನಿನಲ್ಲಿ ಅವರ ಇಬ್ಬರ ಮೇಲೆ ನಿರಂತರವಾಗಿ ಹಾಗೂ ಅತ್ಯಂತ ಕ್ರೂರವಾಗಿ ಒಂದು ಹಲ್ಲೆನ ಮಾಡಿರ್ತಾರೆ ಅಂತೇಳಿ ವರದಿಯನ್ನು ನೀಡಿರ್ತಾರೆ. ಈ ಎಲ್ಲ ಪ್ರಮುಖ ಸಾಕ್ಷಿಗಳನ್ನ CBI ಅಧಿಕಾರಿಗಳು ಕೋರ್ಟ್ಗೆ ನೀಡ್ತಾರೆ. ಕೇವಲ ಒಂದು ನಿಯಮನ ಉಲ್ಲಂಘನೆ ಮಾಡಿದ್ದಕ್ಕೆ ಒಬ್ಬ ತಂದೆ ಮಗನ ಮೇಲೆ ಈ ರೀತಿಯಾಗಿ ಹಲ್ಲೆ ಮಾಡೋದು ಯಾವ ರೀತಿ ಸರಿ ಅಂತ ನೀವೇ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.